ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅವರೆಕಾಳಿನ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಸುಮಾರು 1 ಕಪ್ನಷ್ಟು ಅವರೆಕಾಳನ್ನು ನಾನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಅವರೆಕಾಳು ತುಂಬ ಎಳೆದಾಗಿದ್ದರೆ ಈ ಸಾಗು ಚೆನ್ನಾಗಿ ಬರುತ್ತೆ. 1 ಕಪ್ನಷ್ಟು ನೀರು, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಅವರೆಕಾಳು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಮಂದ ಊರಿನಲ್ಲಿ 3 ವಿಸಿಲ್ ಆಗುವಷ್ಟು ಬೇಯಿಸಿದ್ದೀನಿ. ಅವರೆಕಾಳು ಸೀಸನ್ನಲ್ಲಿ ಈ ಸಾಗು ಮಾತ್ರ ತಿನ್ನಲೇಬೇಕು ಅಲ್ವಾ. ಈಗ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡೋಣ. 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಪುಟಾಣಿ, 4 ರಿಂದ 5 ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಿನಷ್ಟು ದಾಲ್ಚಿನ್ನಿ, 1 ಏಲಕ್ಕಿ, 4 ರಿಂದ 5 ಲವಂಗ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ಮಸಾಲೆಯಲ್ಲಿ ಪುಟಾಣಿ ಅಥವಾ ಹುರಿಗಡಲೆ ಹಾಕೋದ್ರಿಂದ ಸಾಗು ಸ್ವಲ್ಪ ದಪ್ಪ ಆಗಿ ಬರುತ್ತೆ. ನಿಮಗೆ ಪುಟಾಣಿ ಬೇಡ ಅಂತ ಅನಿಸಿದ್ರೆ ನೀವು ಗೋಡಂಬಿ ಕೂಡ ಬಳಸ್ಬೋದು. ಮಸಾಲೆ ತಯಾರಾಗಿದೆ. ಈಗ ಈ ಹದದಲ್ಲಿ ಇರಬೇಕು. ಈಗ ಬಾಣಲೆ ಬಿಸಿಗಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಒಗ್ಗರಣೆ ತಯಾರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನೋವರೆಗೂ ಸ್ವಲ್ಪ ಕೈಯಾಡಿಸಿ ಈಗ 1 ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ 1 ಟೊಮೆಟೊವನ್ನು ಚಿಕ್ಕದಾಗಿ ಕತ್ತರಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿಯೋದನ್ನು ಮುಂದುವರಿಸಿ. ಅದು ಮುದ್ದೆ ಆಗೋದೇನು ಬೇಡ. ಈಗ ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಈ ಮಸಾಲೆನೂ ಸ್ವಲ್ಪ ಹೊತ್ತು ಕೈಯಾಡಿಸ್ಬೇಕಾಗತ್ತೆ. ಆ ಹಸಿ ವಾಸನೆ ಎಲ್ಲ ಹೋಗಿ ಅದೆಲ್ಲ ಒಟ್ಟಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ಕೈಯಾಡಿಸ್ತಿರೋ ಹಾಗೇನೆ ಸಾಗು ದಪ್ಪ ಆಗ್ತಾ ಇದೆ. ಅಂದರೆ ಆ ಪುಟಾಣಿ ಅಥವಾ ಗೋಡಂಬಿ ಹಾಕೋದ್ರಿಂದ ಹೀಗೆ ಈ ದಪ್ಪ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಈಗ ಮಿಶ್ರಣ ಕುದೀತಾ ಇದೆ. ಈಗ ಬೆಂದಿರೋ ಅವರೆಕಾಳು ಹಾಕಬಹುದು. ಕುಕ್ಕರ್ನ ಪ್ರೆಷರ್ ಕೂಡ ರಿಲೀಸ್ ಆಗಿದೆ. ಸೊ ಮತ್ತೆ ಅವರೆಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈ ಅವರೆಕಾಳನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಮಿಶ್ರ ಮಾಡಿಕೊಂಡು ಒಂದು 5 ನಿಮಿಷದಷ್ಟು ಕಾಲ ಕುದಿಸ್ಬೇಕಾಗತ್ತೆ. ಈಗ ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷ ಕುದೀಲಿ ಅದು. ಅವರೆಕಾಳಿನ ಸಾಗು ತಯಾರಾಗಿದೆ. ಪೂರಿ, ಚಪಾತಿ, ದೋಸೆಗೆ ಒಳ್ಳೆಯ ಒಂದು ಸೈಡ್ ಡಿಶ್ ಇದು. ನೀವು ಪ್ರಯತ್ನಿಸಿ ನೋಡಿ ವೀಕ್ಷಕರೇ.